ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದ್ದಾರೆ. ನಟಿ ಪವಿತ್ರ ಗೌಡ ಕೂಡ ಈ ಬಾರಿಯ ಹಬ್ಬವನ್ನ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಝಲಕ್ ಇಲ್ಲಿದೆ. ಲಕ್ಷ್ಮಿ ಅಂದ್ರೆ ಚಂಚಲೆ, ಲಕ್ಷ್ಮಿ ಅಂದ್ರೆ ಕೋಮಲೆ, ಲಕ್ಷ್ಮಿ ಅಂದ್ರೆ ಸರ್ವಾರ್ಥ ಸಾಧಿಕೆ. ಯಾರ ಪಾಲಿಗೆ ಲಕ್ಷ್ಮಿ ಒಲಿತಾಳೋ ಅವರ ಮನೆ ಮನಸ್ಸೆಲ್ಲ ಲಕ್ಷ್ಮಿಮಯ. ಮಹಾಲಕ್ಷ್ಮಿ ಒಲಿದ ಮನೆ ಮನೆಯೂ ಲಕ್ಷ್ಮಿ ನಿವಾಸವೇ. ಲಕ್ಷ್ಮಿ ಇದ್ದಲ್ಲಿ ಸುಖ, ಸಂಪತ್ತು, ಸಮೃದ್ಧಿ, ಐಶ್ವರ್ಯ ಎಲ್ಲವೂ ತನ್ನಿಂದ ತಾನಾಗಿಯೇ ಒಲಿದೊಲಿದು ಬರುತ್ತೆ. ಬದುಕು ಅನ್ನೋದು ಬಂಗಾರವಾಗುತ್ತೆ. ಹೀಗಾಗಿಯೇ ಲಕ್ಷ್ಮಿಯನ್ನ ಪ್ರತಿಯೊಬ್ಬರು ಪೂಜಿಸೋದು, ಧ್ಯಾನಿಸೋದು. ಇವತ್ತು ವರಮಹಾಲಕ್ಷ್ಮಿ ಪವಿತ್ರ ದಿನ, ಭಕ್ತರು ಬೇಡಿದ್ದನ್ನ ಕರುಣಿಸೋ ದಿನ. ಹೀಗಾಗಿಯೇ ಊರೂರಲ್ಲೂ ಮನೆ ಮನೆಯಲ್ಲೂ ವರಮಹಾಲಕ್ಷ್ಮಿ ಹಬ್ಬವನ್ನ ಭಕ್ತಿ ಭಾವದಿಂದ ಆಚರಿಸಿದ್ದಾರೆ. ನಾಡಿನುದ್ದಕ್ಕೂ ಇವತ್ತು ವರಮಹಾಲಕ್ಷ್ಮಿಯ ಪೂಜೆ ಪುನಸ್ಕಾರ ಜೋರಾಗಿತ್ತು. ಮನೆ ಮನೆಯಲ್ಲೂ ಲಕ್ಷ್ಮೀ ದೇವಿಯ ಸ್ತೋತ್ರಗಳು ಮೊಳಗ್ತಾ ಇದ್ವು. ವರದಾಯಿನಿಯನ್ನ ಪ್ರತಿಷ್ಠಾಪಿಸಿದ ಭಕ್ತರು ದೇವಿಗೆ ಇಷ್ಟವಾದ ಹೂವು, ಹಣ್ಣು, ಸ್ವೀಟು, ತಿನಿಸುಗಳನ್ನೆಲ್ಲ ಇಟ್ಟು ದೇವಿಯ ಮುಂದೆ ಇಷ್ಟಾರ್ಥ ಬೇಡಿಕೊಂಡಿದ್ದಾರೆ. ನಟಿ ಪವಿತ್ರ ಗೌಡ ಕೂಡ ಈ ಬಾರಿ ತುಂಬಾ ಸ್ಪೆಷಲ್ ಆಗಿ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಿದ್ದಾರೆ. ಕಳೆದ ವರ್ಷ ಈ ಟೈಮ್ನಲ್ಲಿ ಪವಿತ್ರ ಗೌಡ ಕಣಕಣದಲ್ಲೂ ನರಕ ನೋಡ್ತಾ ಇದ್ರು. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ರಿಂದ ಹಬ್ಬ ಇರಲಿಲ್ಲ, ಹರಿದಿನವೂ ಇರಲಿಲ್ಲ. ಆದ್ರೀಗ ಬೇಲ್ ಮೇಲೆ ಹೊರ ಬಂದಿರೋದ್ರಿಂದ ಈ ಬಾರಿ ಅದ್ಧೂರಿಯಾಗಿ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಿದ್ದಾರೆ. ಲಕ್ಷ್ಮಿ ಸ್ವರೂಪವಾದ ಹಸುವಿಗೆ ಹಣ್ಣು ತಿನಿಸೋ ವಿಡಿಯೋವನ್ನ ಹಂಚಿಕೊಂಡ ಪವಿತ್ರ ಗೌಡ, ದೇವಿ ಸ್ವರೂಪದ ಹಸು ಮನೆಗೆ ಬಂದಿತ್ತು, ಪದಗಳಿಗೆ ಮೀರಿದ ಆಶೀರ್ವಾದ ಸಿಕ್ಕಿದೆ, ಹೀಗಾಗಿ ವರಮಹಾಲಕ್ಷ್ಮಿ ಹಬ್ಬ ಇನ್ನಷ್ಟು ವಿಶೇಷವಾಯಿತು ಅಂತ ಸಂತಸ ಹಂಚಿಕೊಂಡಿದ್ದಾರೆ. ಕೊಲೆ ಕೇಸ್ನಲ್ಲಿ ಸಿಲುಕಿದ್ದ ಪವಿತ್ರ ಗೌಡ ಜೈಲಿನಿಂದ ಹೊರಬಂದಿದ್ದೇ ಬಂದಿದ್ದು ದೇವರ ಪರಮ ಭಕ್ತೆಯಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಬರ್ತಾ ಇದ್ದಂತೆ ಮುನೇಶ್ವರನಿಗೆ ಹರಕೆ ಸಲ್ಲಿಸಿದ್ದ ಪವಿತ್ರ ನಂತರ ಕುಂಭಮೇಳಕ್ಕೆ ಹೋಗಿ ಗಂಗೆಯಲ್ಲಿ ಮಿಂದೆದ್ದಿದ್ರು. ನಂತರ ರಾಯರ ಅಂಗಳಕ್ಕೂ ಕಾಲಿಟ್ಟು ಸೆರಗೊಡ್ಡಿ ಬೇಡಿ ಬಂದಿದ್ರು. ನಂತರ ಶಿವರಾತ್ರಿ ದಿನ ತಮ್ಮ ಮನೆಯಲ್ಲೇ ವಿಶೇಷ ಹೋಮ ಹವನ ಮಾಡಿಸಿದ್ರು. ಈಗ ಅದ್ಧೂರಿಯಾಗಿ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಿದ್ದಾರೆ. ಒಟ್ನಲ್ಲಿ ಕೆಟ್ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ದೇವರ ಧ್ಯಾನದಲ್ಲಿ ಮುಳುಗೇಳ್ತಿದ್ದಾರೆ. ಆದ್ರೆ ಸುಪ್ರೀಂ ಅಂಗಳದಲ್ಲಿರೋ ಬೇಲ್ ಅರ್ಜಿ ವಿಚಾರಣೆ ಯಾವ ಕ್ಷಣದಲ್ಲಿ ಕಂಟಕವಾದ್ರೂ ಅನುಮಾನವಿಲ್ಲ. ಗೀತಾ ಫಿಲಂ ಬ್ಯೂರೋ, ನ್ಯೂಸ್ 18. ಇಂದಿನಿಂದ ಮಂತ್ರಾಲಯದಲ್ಲಿ ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗ್ತಾ ಇದೆ. ರಾಯರ ಆರಾಧನಾ ಮಹೋತ್ಸವ ಆರಂಭವಾಗಿದ್ದು 7 ದಿನಗಳ ಕಾಲ ಸಪ್ತರಾತ್ರೋತ್ಸವ ಅದ್ಧೂರಿಯಾಗಿ ನಡೆಯಲಿದೆ. ಕಲಿಯುಗದ ಕಾಮಧೇನು, ಭಕ್ತರು ಬೇಡಿದ್ದನ್ನ ಕರುಣಿಸೋ ಕಲ್ಪವೃಕ್ಷ, ತುಂಗಾ ತಟದಲ್ಲಿ ಪ್ರಜ್ವಲಿಸುತ್ತಿರೋ ಶ್ರೀ ಗುರು ರಾಘವೇಂದ್ರ ರಾಯರ 354ನೇ ಆರಾಧನಾ ಮಹೋತ್ಸವದ ವೈಭವ ಕಳೆಗಟ್ಟಿದೆ. 7 ದಿನಗಳ ಕಾಲ ನಡೆಯೋ ಸಪ್ತರಾತ್ರೋತ್ಸವ ಕಣ್ತುಂಬಿಕೊಳ್ಳುವುದಕ್ಕೆ ದೇಶದ ಮೂಲೆ ಮೂಲೆಗಳಿಂದಲೂ ಭಕ್ತರ ದಂಡೇ ಹರಿದು ಬರ್ತಿದೆ. ಇಂದಿನಿಂದ ಆಗಸ್ಟ್ 14ರವರೆಗೆ ರಾಯರ ಮಠದಲ್ಲಿ ಸಪ್ತರಾತ್ರೋತ್ಸವ ನಡೆಯಲಿದೆ. ಇವತ್ತು ಪಾತ್ರಹ ಕಾಲದಲ್ಲಿ ಶ್ರೀ ಮಠದಲ್ಲಿ ನೈರ್ಮಲ್ಯ ವಿಸರ್ಜನೆ, ಪಂಚಾಮೃತ ಅಭಿಷೇಕ, ಉತ್ಸವ ಸೇರಿದಂತೆ 10 ಹಲವು ಕಾರ್ಯಕ್ರಮಗಳು ನಡೆದವು. ಸಂಜೆ ಧ್ವಜಾರೋಹಣದ ಮೂಲಕ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರು ಸಪ್ತರಾತ್ರೋತ್ಸವಕ್ಕೆ ಚಾಲನೆ ನೀಡಿದ್ರು. ನಂತರ ಗೋವು, ಗಜ, ಅಶ್ವ, ಧಾನ್ಯ, ಲಕ್ಷ್ಮೀ ಪೂಜೆಯೊಂದಿಗೆ ಆರಾಧನೆಗೆ ವಿದ್ಯುಕ್ತ ಚಾಲನೆ ನೀಡಲಾಯಿತು. ರಾಘವೇಂದ್ರ ಸ್ವಾಮಿಗಳವರ 354ನೇ ವರ್ಷದ ಆರಾಧನಾ ಮಹೋತ್ಸವದ ಅಂಗವಾಗಿ ಸಪ್ತರಾತ್ರೋತ್ಸವದ ಕಾರ್ಯಕ್ರಮ ಈಗ ಪ್ರಾರಂಭವಾಗ್ತಾ ಇದೆ. ಶ್ರೀಮಠದ ಎಲ್ಲ ವಿಭಾಗಗಳಿಗೆ ಲಕ್ಷ್ಮೀ ಪೂಜೆ ಕಾರ್ಯಕ್ರಮ ನಡೀತದೆ. ಇಂದಿನಿಂದ ಅಧಿಕೃತವಾಗಿ ಸಪ್ತರಾತ್ರೋತ್ಸವದ ಚಾಲನೆ ಅನ್ನುವಂಥದ್ದು ಈಗ ಪ್ರಾರಂಭವಾಗ್ತಾ ಇದೆ. ರಾಯರ ಆರಾಧನಾ ಮಹೋತ್ಸವ ನಡೆಯೋ 7 ದಿನವೂ ಒಂದೊಂದು ಕಾರ್ಯಕ್ರಮವಿರುತ್ತೆ. ಆಗಸ್ಟ್ 10ಕ್ಕೆ ಪೂರ್ವಾರಾಧನೆ, 11ಕ್ಕೆ ಮಧ್ಯಾರಾಧನೆ, 12ಕ್ಕೆ ಉತ್ತರಾರಾಧನೆ ನಡೆಯಲಿದೆ. ಇದರ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ತುಂಗಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡೋ ಭಕ್ತರು ಉರುಳು ಸೇವೆ ಸಲ್ಲಿಸಿ ರಾಯರ ಬೃಂದಾವನದ ದರ್ಶನ ಪಡೆದಿದ್ದಾರೆ.
ದರ್ಶನ ಒಳ್ಳೆ ದೇವರ ಇದು ದರ್ಶನ ಪಡೆದ ಮೇಲೆ ಒಂಥರ ಮನಸ್ಸಿಗೆ ಭಾಳ ನೆಮ್ಮದಿ ಆಗುತ್ತೆ. ಇಲ್ಲಿ ಬರ್ಬೇಕು ಅನಿಸ್ತಾ ಇರುತ್ತೆ ನಮಗೆ. ಆರಾಧನೆ ಬೇರೆ ಇದೆ. ಆರಾಧನೆ ವ್ಯವಸ್ಥೆ ಎಲ್ಲ ಭಾಳ ಚೆನ್ನಾಗಿ ಮಾಡ್ತಾರೆ. ಇದಕ್ಕಿಂತ ಡಬಲ್ ಜನ ಬರ್ತಾರೆ ಆರಾಧನೆ ಟೈಮಲ್ಲಿ. ಎಲ್ಲ ಸುವ್ಯವಸ್ಥಿತವಾಗಿ ಮ್ಯಾನೇಜ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಒಟ್ನಲ್ಲಿ ರಾಯರ ಸನ್ನಿಧಿ ಈಗ ಧರೆಗಿಳಿದ ಸ್ವರ್ಗದಂತಾಗಿರುವುದಂತೂ ಸುಳ್ಳಲ್ಲ. ವಿಶ್ವನಾಥ್ ಹೋಗಾರ್, ನ್ಯೂಸ್ 18 ರಾಯಚೂರು.